ಇದೇನಿದು? ಯಾವ್ದೋ ಪಾಳ್ ಬಿದ್ದಿರೋ ಅರಮನೆ ಇದ್ದಂಗಿದೆಯಲ್ಲ, ಅದು ಈ ಕಾಡಲ್ಲಿ. ಅಮೃಪಾಲಿ, 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 ಅಮೃಪಾಲಿ ಎದ್ದೇಳಿ. ಆಪತ್ ಬಾಂಧವ. ಯಾಕೆ ಅಮೃಪಾಲಿ, ಏನಾಯ್ತು? ಸಿಟ್ ಮಾಡ್ಕೊಂಡಿರೋ ಹಾಗಿದೆ. ಹೌದು ಆಪತ್ ಬಾಂಧವ, ನನಗ್ ನನ್ ಮೇಲೆ ಸಿಟ್ಟು ಬರ್ತಾ ಇದೆ. ಹೌದಾ? ಯಾಕೆ? ಯಾಕೆ ಅಂದ್ರೆ ನನ್ ಕೈಯಲ್ಲಿ ಏನು ಆಗಲ್ಲ. ಮತ್ತೆ ಪಿತಾಶ್ರೀ ಅವ್ರು ಕೊಟ್ಟರು ಮಾತನ್ನು ಉಳಿದುಕೊಳ್ಳಕ್ಕೂ ಆಗಿಲ್ಲ. ನನ್ ಕತ್ತಿದ್ದು ಏನ್ ಪ್ರಯೋಜನ? ಯಾಕೆ ಸಾಯೋ ಮಾತೆಲ್ಲ ಆಡ್ತಾ ಇದ್ದೀರಾ? ಇವತ್ತಾಗ್ಲಿಲ್ಲ ಅಂದ್ರೆ ಏನಾಯ್ತು? ನಿಮ್ ಕೈಯಲ್ಲಿ ಆಗದೇ ಇಲ್ಲ ಅಂತನಾ? ಇವತ್ತಲ್ದೇ ಇದ್ರೆ ನಾಳೆ ಖಂಡಿತ ಆಗತ್ತೆ. ಯೋಚನೆ ಮಾಡ್ಬೇಡಿ. ಏನಾಗ್ತಿದೆ ಆಪತ್ ಬಾಂಧವ? ಭೂಕಂಪ, ಬನ್ನಿ. ಅಸಾಧ್ಯ, ಅಸಾಧ್ಯ. ಇದು ಹೇಗಾಯ್ತು? ಆಮ್ರಪಾಲಿ ಏನಾದರೂ ಮಾಡಿದಳೆ? ಇದೆಲ್ಲ ಬೇಜಾರಾಗಲ್ವಾ ನನಗೆ? ಮನೆಯವರೆಲ್ಲರೂ ಪ್ರದ್ಯುಮ್ನ ಗೆದ್ದು ಬರ್ತಾನೆ ಅಂತ ಖುಷಿಯಿಂದ ಕಾಯ್ತಾ ಇದ್ದಿದ್ದು. ಆದ್ರೆ ನೀನು ಮನೆಯ ಜೊತೆ ಸಂಬಂಧನೇ ಇಲ್ಲವಾಗಿ ದೂರದಲ್ಲಿ ನಿಂತಿದ್ಯಲ್ಲ. ಮಗನ್ ಖುಷಿ ವಿಷ ಅನ್ನೋ ಕಾಡ್ತಿದೆ ನಿನ್ಗೆ. ಇದೆಲ್ಲ ಸರಿಯನ್ನ? ಯಾವ ಮನೇಲಿ ನಂಗೆ ನೆಮ್ಮದಿ ಇಲ್ವೋ ಅವ್ರ ಮನೆಯ ಪಾಲಿನ ಖುಷಿನೂ ನನಗೆ ಬೇಕಾಗಿಲ್ಲ. ಈ ಮನೆಯಲ್ಲಿ ನೆಮ್ಮದಿ ಕಿತ್ಕೊಂಡಿರೋರು ಯಾರು ಸತ್ಯ? ಮೈ ಯಾಕಮ್ಮ ಬರಕ್ ಹೋದೆ? ಡಾಕ್ಟರ್ ರೆಸ್ಟ್ ತಗೊಂತ ಹೇಳಿರ್ಲಿಲ್ವಾ? ಇಲ್ಲ ಇಂದ್ರ, ಅವನ ಹತ್ರ ನಾನು ಮಾತಾಡ್ಬೇಕು. ಹೇಳ್ ಸತ್ಯ, ನಿನ್ನ ನೆಮ್ಮದಿನ ಕಿತ್ಕೊಳ್ಳುವಂತ ಕೆಲ್ಸ ಯಾರು ಏನ್ ಮಾಡಿದ್ದಾರೆ ಈ ಮನೆಯಲ್ಲಿ? ಇಲ್ಲಿ ನಡೆದಿರೋದನ್ನ ಕೇಳಿ ಮನೆಯಲ್ಲಿ ಕೂತ್ಕೊಳ್ಳಕ್ಕಾಗ್ಲಿಲ್ಲ. ರಕ್ತ ಕುದೀತಿದೆ ನನಗೆ. ಮೈ ಕೂತ್ಕೊಳ್ಳಿ.
ನಾಚಿಕೆ ಆಗ್ತಿಲ್ವಾ ಸತ್ಯ ನಿನಗೆ? ನೀನು ಅಪ್ಪ, ಸಂಸ್ಕಾರ ಇರೋ ಮನೆಯಲ್ಲಿ ಹುಟ್ಟಿ ಬೆಳೆದವನು. ಮಗ ಸೋಲ್ಲಿ ಅಂತ ರೌಡಿಗಳಿಗೆ ದುಡ್ಡು ಕೊಟ್ಟು ಕರೆಸಿದ್ಯಾ? ಚಿಚೆ, ಎಷ್ಟು ಕೆಟ್ಟ ಮನ್ಸು ನಿಂದು. ಇವತ್ತು ನಿನ್ ಮುಂದೆ ಈಶ್ವರಿ ಒಳ್ಳೆವಳ ಕಾಣಿಸ್ತಾ ಇದ್ದಾಳೆ ನನಗೆ. ಹೇಳ್ ಸತ್ಯ, ಸುಮ್ನೆ ಯಾಕೆ ನಿಂತಿದ್ಯಾ? ನಿನಗೇನ್ ಅನ್ಯಾಯ ಆಗಿದೆ ಈ ಮನೆಯಲ್ಲಿ? ನಾನ್ ಹೇಳ್ಕೊಟ್ನ ಪ್ರದ್ಯುಮ್ನನ್ನ ದ್ವೇಷ ಮಾಡು ಅಂತ? ಇಲ್ವಲ್ಲ. ನಿನ್ ಹೆಂಡತಿ ಹೇಳಿದ್ಲ ಪ್ರದ್ಯುಮ್ನನ್ನ ಪ್ರೀತಿ ಮಾಡ್ಬೇಡಿ ಅಂತ? ಇಲ್ವಲ್ಲ. ಅಥವಾ ನಿನ್ ತಮ್ಮ, ಅವನ್ ಹೆಂಡತಿ, ನಿನ್ ದೊಡ್ಡ ಮಗಳು ಯಾರಾದ್ರೂ ಹೇಳಿದ್ರ? ಇಲ್ವಲ್ಲ. ಯಾರೂ ಹೇಳ್ಕೊಟ್ಟಿಲ್ಲ. ನಿನ್ನ ಮನ್ಸಲ್ಲಿ ಹುಟ್ಕೊಂಡಿರೋ ದ್ವೇಷ ಅದು. ಅವಾಗ ನೀನ್ ಎಲ್ಲಿರೋದ್ರಿಗೂ ವಿಷ ಕಾರ್ದ್ಯಲ್ಲ, ಅವಾಗ ನಾವು ಸುಮ್ಮನೆ ಇರ್ಬೇಕಾಗಿತ್ತ? ಸಭಾಷ್ ಮಗನೇ, ಹಾಗಾದ್ರೆ ನೀನ್ ಮಾಡಿದ್ದೆಲ್ಲ ಸರಿ ಅಂತ ಬೆನ್ ತಟ್ಬೇಕಾಗಿತ್ತ? ಹೇಳು, ನಿನಗೇನ್ ಅನ್ಯಾಯ ಆಗಿದೆ ಅಂತ? ಮೈ, ಅಣ್ಣ ಬಂದ. ಪ್ರದ್ಯುಮ್ನ, ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ ಪ್ರದ್ಯುಮ್ನ. ಪ್ರದ್ಯುಮ್ನ, ಅಮ್ಮ, ಮಾಯಿ ಯಾವಾಗ ಬಂದ್ರು? ಮಾಯಿ? ನೀವ್ಯಾಕೆ ಬರಕ್ ಹೋದ್ರಿ ಮಾಯಿ? ರೆಸ್ಟ್ ತಗೋಬೇಕು ತಾನೆ? ನನ್ನ ಮೊಮ್ಮಗ 100 ವರ್ಷದಲ್ಲಿ ಯಾರು ಮಾಡದೇ ಇರೋದು ಅರಣ್ಯ ಪ್ರವೇಶ ಮಾಡಿ ಗೆದ್ದು ಬರ್ತಾನೆ ಅಂದ್ರೆ ನಾನಲ್ಲಿ ಮನೆಯಲ್ಲಿ ಕೂತ್ಕೊಳಕ್ಕಾಗತ್ತಾ? ಖಂಡಿತ ಇಲ್ಲ. ನನ್ನ ಮೊಮ್ಮಗ ಅರಣ್ಯ ಪ್ರವೇಶ ಮಾಡಿ ನೀನ್ ಹಾಕಿದ ಷರತ್ತನ್ನ ಗೆದ್ದು ಬಂದಿದ್ದಾನೆ. ಈಗ ನಿನ್ ಮಾತನ್ನ ನಡ್ಸ್ಕೊಡ್ಬೇಕು. ಹೇಯ್, ಎಲ್ಲಿದ್ದೀರಾ? ಅವನು ಬೆಂಕಿ ಹಚ್ಚಿದಾಗ ನೋಡ್ಕೊಳ್ಳಿ. ಫೋನಲ್ಲಿ ಕೇಳಿಸ್ಕೊಂಡಿದ್ದ ಧ್ವನಿ ಅಪ್ಪನ ವಾಯ್ಸ್ ಅದು. ನಾಳೆ ಪ್ರದ್ಯುಮ್ನ ಉತ್ತರಾಧಿಕರಣ ನಡೆಯತ್ತೆ ಇದೇ ಸನ್ನಿಧಿಯಲ್ಲಿ. ಆ ಪೂಜೆಗೆ ನೀನು ಕೂತ್ಕೋಬೇಕು. ಅರಸು ಸಾಮ್ರಾಜ್ಯಕ್ಕೆ ಪ್ರದ್ಯುಮ್ನೇ ಉತ್ತರಾಧಿಕಾರಿ. ಅದರ ಬಗ್ಗೆ ಯಾರಿಗೂ ಯಾವ ಅನುಮಾನನೂ ಬೇಡ.
ಪ್ರದ್ಯುಮ್ನ ಕಾಡಲ್ ಬೆಂಕಿ ಗುಡುಗು ಸಿಡ್ಲು ಎಲ್ಲಾ ಕಾಣಿಸ್ತು ಕಣೋ, ನಿಂಗೆ ಏನು ಆಗಿಲ್ಲ ತಾನೆ? ಇಲ್ಲ ಚಿಕ್ಕಮ್ಮ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲ ಇತ್ತಲ್ಲ, ಏನೂ ಆಗ್ಲಿಲ್ಲ. ಪ್ರದ್ಯುಮ್ನ, ಅಮ್ಮ? ಆ ಕಾಡಲ್ಲಿ ವಿಚಿತ್ರವಾದ ಏನಾದ್ರೂ ನಡೀತಾ? ವಿಚಿತ್ರ ಅಂದ್ರೆ ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಏನಿಲ್ಲ, ಹಾಗೆ ಸುಮ್ಮನೆ ಕೇಳ್ದೆ ಅಷ್ಟೆ. ನಿನ್ನ ಮಗಳು ನಿನಗೆ ಸಹಾಯ ಮಾಡುತ್ತಾಳೆ ಎಂದುಕೊಂಡಿದ್ದೆ ಅಲ್ಲವೇ ಭದ್ರ? ಆದರೆ ನೋಡು, ನಿಜವಾದ ಗಂಧರ್ವ ಕನ್ಯೆ ಅವಳು. ಗಂಧರ್ವ ಲೋಕದ ಅಧಿಪತಿ ಯಾರೆಂದು ಚೆನ್ನಾಗಿ ಅರಿವಿದೆ ಅವಳಿಗೆ. ನನಗೆ ಸಹಾಯವಾಗಲಿ ಎಂದು ಭೂಮಿ ಮತ್ತು ಗಂಧರ್ವ ಲೋಕದ ಮಧ್ಯೆ ಮಾಯಾದ್ವಾರವನ್ನ ತೆರೆದಿದ್ದಾಳೆ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಿನ್ನ ಪುತ್ರಿ ನಿನ್ನ ಬೆನ್ನಿಗೆ ಬರೀ ಚೂರಿಯಲ್ಲ, ಇಡೀ ಕಣ್ಕದಿಂದನೇ ಇರಿದಿದ್ದಾಳೆ. ಆದರೆ ಮಾಯಾದ್ವಾರವನ್ನೇ ತೆಗೆಯುವಷ್ಟು ಶಕ್ತಿ ನಿನ್ನ ಮಗಳಿಗಿದೆ ಎಂದು ನಾನು ಊಹಿಸಿರಲಿಲ್ಲ. ಸಾಧ್ಯವಿಲ್ಲ. ಭೂಲೋಕದಲ್ಲಿ ಯಾವ ಮಾಯಾದ್ವಾರವೂ ಇಲ್ಲ. ಮಹಾಮಂತ್ರಿಗಳಿಗೆ ಹಿರಣ್ಯ ಗರ್ಭದ ಬಗ್ಗೆ ಮರೆತು ಹೋಗಿರಬೇಕು. ಇಷ್ಟು ಬೇಗ ಮರೆತರೆ ಹೇಗೆ ಮಂತ್ರಿಗಳೇ? ತಾವೇ ಅಲ್ಲವೇ ತಮ್ಮ ಮಗಳ ಯೋಗಕ್ಷೇಮ ವಿಚಾರಿಸಲು ಹಿರಣ್ಯ ಗರ್ಭಕ್ಕೆ ಕರೆಸಿದ್ದು? ಅದೇ ಹಿರಣ್ಯ ಗರ್ಭದಲ್ಲಿ ನಮ್ಮ ಪೂರ್ವಜರಾದ ಚಿತ್ರಾಂಗದ ಮಾಯಾದ್ವಾರವನ್ನು ಅಳವಡಿಸಿದ್ದು ಕೂಡ ಮರೆತು ಹೋಯಿತೆ. ಗಂಧರ್ವ ಇತಿಹಾಸ ಮರೆತು ಹೋಗಿದ್ದರೆ ಮತ್ತೆ ನೆನಪಿಸುತ್ತೇನೆ ಮಹಾಮಂತ್ರಿಗಳೇ. ನೆನಪಿದೆ. ದ್ವಾಪರ ಯುಗದಲ್ಲಿ ಗಂಧರ್ವ ರಾಜ ಚಿತ್ರಾಂಗದ ಭೂಲೋಕಕ್ಕೆ ತೆರಳಿದ್ದರು. ಭೂಲೋಕದ ಅಧಿಪತಿಯಾಗಬೇಕೆಂಬ ಆಸೆ ನಮ್ಮ ಪೂರ್ವಜರಿಗೆ. ಚಿತ್ರಾಂಗದ ಎದುರು ಪಾಂಡವರ ತಾತ ಯುದ್ಧದಲ್ಲಿ ಸೋತು ಸತ್ತು ಹೋದ. ಎಷ್ಟಾದರೂ ಮಾನವ. ನಮ್ಮ ಪೂರ್ವಜ ಭೂಲೋಕದಲ್ಲಿ ಹಿರಣ್ಯ ಗರ್ಭವನ್ನ ಸ್ಥಾಪಿಸಿ ಮಾಯಾದ್ವಾರವನ್ನ ಅಳವಡಿಸಿದರು. ಈಗ ಕಲಿಯುಗದಲ್ಲಿ ನಿನ್ನ ಮಗಳು ವೀರ ಯೋಧೆ ಆಮ್ರಪಾಲಿ ಭೂಲೋಕಕ್ಕೆ ತೆರಳಿ ಈ ಮಾಯಾದ್ವಾರವನ್ನು ನನಗೋಸ್ಕರ ತೆರೆದಿದ್ದಾಳೆ. ನಾನು ಇದರ ಮೂಲಕ ಭೂಲೋಕಕ್ಕೆ ತೆರಳುತ್ತೇನೆ. ನಿನ್ನ ಮಗಳು ಹಾಗೂ ನನ್ನ ಅಣ್ಣ ಅಥರ್ವ ದೇವನ ಪಿಳ್ಳೆ ರಾಜಕುಮಾರನನ್ನು ಸೆರೆ ಹಿಡಿಯುತ್ತೇನೆ. ಯಾರಲ್ಲಿ ಮಹಾದ್ವಾರವನ್ನ ಪ್ರವೇಶಿಸು.